ಟಿವಿ9 ಡಿಜಿಟಲ್ ವಿಶೇಷಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಆರ್ಸಿಬಿಯ ಕ್ಯಾಪ್ಟನ್ ಯಾರು 2025ಕ್ಕೆ ಅಥವಾ ಮುಂದಿನ ಸೀಸನ್ಗಳಿಗೆ ಯಾರು ಕ್ಯಾಪ್ಟನ್ ಅನ್ನೋ ಪ್ರಶ್ನೆ ಎಲ್ಲರೂ ಕೂಡ ಕೇಳ್ತಾ ಇದ್ರು. ನಾನು ಕೂಡ ಪರ್ಸನಲಿ ಬಹಳಷ್ಟು ಜನ ಕೇಳಿದ್ದೆ. ಆದ್ರೆ ಒಂದು ಕ್ಲಾರಿಟಿ ಇರಲಿಲ್ಲ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಮತ್ತೆ ಆ ಒಂದು ಕಿರೀಟವನ್ನ ಕೊಡಲಾಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ವಿರಾಟ್ ಕೊಹ್ಲಿ ಅವರೇ ಬಹಳಷ್ಟು ಡಿಸ್ಕಷನ್ ಆಗಿದೆ ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ ವಿರಾಟ್ ಕೊಹ್ಲಿ ಅವರ ನಡುವೆ. ಆದ್ರೆ ಎಲ್ಲವನ್ನೂ ಕೂಡ ಅಳೆದು ತೂಗಿ ಈಗ ಲೆಕ್ಕಾಚಾರ ಹಾಕಿ ಹೊಸ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಆಗಿದೆ. ಇವತ್ತು 11:30ಕ್ಕೆ ಅಂತ ಆರ್ಸಿಬಿ ಹೇಳಿತ್ತು. ಸೊ ಅದರ ಒಂದು ಲೈವ್ ಒಂದು ಪ್ರೆಸ್ ಮೀಟ್ ಅಲ್ಲೇ ಅನೌನ್ಸ್ಮೆಂಟ್ ಮಾಡಲಾಯಿತು. ಹಿಂದಿನ ಎಲ್ಲಾ ಕ್ಯಾಪ್ಟನ್ಗಳನ್ನು ಕೂಡ ಸೇರಿಸಿ ಆ ಒಂದು ವಿಡಿಯೋ ಮಾಡಿ ನಂತರ ಫೈನಲಿ ಈ ಸೀಸನ್ ಕ್ಯಾಪ್ಟನ್ ಯಾರು, ಮುಂದಿನ ಕ್ಯಾಪ್ಟನ್ ಯಾರು ಅಂತ ಬಂದಾಗ ಅದು ರಜತ್ ಪಟಿದಾರ್. ಸೊ ರಜತ್ ಪಟಿದಾರ್ನ ಯಾಕೆ ಕ್ಯಾಪ್ಟನ್ ಮಾಡ್ತು ಆರ್ಸಿಬಿ, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗೋಣ. ಯಾಕಂದ್ರೆ ಏನು ಸ್ಟ್ರಾಟಜಿ ಇದೆ ರಜತ್ ಪಟಿದಾರ್ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಮೊದಲಿಗೆ ಆಪ್ಷನ್ಸ್ ನೋಡೋಣ. ಯಾರ್ಯಾರಿದ್ರು ಆರ್ಸಿಬಿಲಿ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಅರ್ಹತೆ ಇದ್ದಂಥ ಪ್ಲೇಯರ್ಗಳು ಅಂತ ನೋಡಿದ್ರೆ, ನಂಬರ್ 1 ಭುವನೇಶ್ವರ್ ಕುಮಾರ್. ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರು ಸನ್ರೈಸರ್ಸ್ ಟೀಮ್ಗೂ ಕೂಡ ಒಂದಷ್ಟು ಲೀಡ್ ಮಾಡಿದ್ದಾರೆ. ಜೊತೆಗೆ ಅವರು ಸೀನಿಯರ್ ಆಗಿರೋದ್ರಿಂದ ಟೀಮ್ನ ಒಂದು ಎಲ್ಲ ಪ್ಲೇಯರ್ಗಳ ಜೊತೆಗೆ ಒಳ್ಳೆ ಒಂದು ಸಂಪರ್ಕ ಇದೆ, ಗೌರವ ಸಂಪಾದನೆ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಭುವನೇಶ್ವರ್ ಇದ್ರು. ಎರಡನೇದಾಗಿ ಕೃಣಾಲ್ ಪಾಂಡ್ಯ ಅಂತೂ ಸೀನಿಯರ್ ಇದ್ದಾರೆ. ಇಂಡಿಯಾ ಟೀಮಿಗೆ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಜೊತೆಗೆ ಒಂದಷ್ಟು ಬರೋಡಾ ಟೀಮನ್ನು ಕೂಡ ದೇಸಿ ಲೆವೆಲ್ನಲ್ಲಿ ಲೀಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ಲಕ್ನೋ ಟೀಮನ್ನು ಕೂಡ KL ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಾದಾಗ ಅಲ್ಲೂ ಕೂಡ ಲೀಡ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ಕೃಣಾಲ್ ಪಾಂಡ್ಯ ಎರಡನೇ ಆಪ್ಷನ್ ಆಗಿತ್ತು. ಅದಾದ್ಮೇಲೆ ಇದ್ದಂಥ ಆಪ್ಷನ್ ಅಂತ ಬಂದಾಗ ಅವ್ರೇನಾದ್ರೂ ಒಬ್ಬ ಫಾರಿನರಿಗೆ ಕೊಡ್ಬೋದಾ, ಫಿಲ್ ಸಾಲ್ಟಿಗೆ ಏನಾದರೂ ಕೊಡ್ಬೋದಾ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಅದು ಕೂಡ ಫಿಲ್ ಸಾಲ್ಟ್ ಕೂಡ ಆಸ್ ಎ ಕ್ಯಾಪ್ಟನ್ ಎಲ್ಲೂ ಕೂಡ ಪ್ರೂವ್ ಮಾಡಿಲ್ಲ. ಜಿತೇಶ್ ಶರ್ಮಾ ಅಂತ ಯಂಗ್ಸ್ಟರ್ಗೆ ಏನಾದರೂ ಕೊಡ್ಬೋದಾ ಆ ಪ್ರಶ್ನೆ ಇತ್ತು. ಬಟ್ ಜಿತೇಶ್ ಕೂಡ ಕ್ಯಾಪ್ಟನ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗಾಗಿ ಇದ್ದಂಥ ಆಪ್ಷನ್ ನಿಮಗೆ ಒಂದು ವಿರಾಟ್ ಕೊಹ್ಲಿ ಅವ್ರನ್ನ ಮತ್ತೆ ವಾಪಸ್ ತಂದು ಕ್ಯಾಪ್ಟನ್ ಮಾಡಬೇಕು. ಸುಮಾರು 140 ಮ್ಯಾಚ್ಗಳನ್ನು ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ನಾವು ಆಡಿದ್ದೀವಿ. ಅದರಲ್ಲಿ 68 ಮ್ಯಾಚ್ಗಳನ್ನು ನಾವು ಗೆದ್ದಿದ್ದೀವಿ. ವಿನ್ನಿಂಗ್ ಪರ್ಸೆಂಟೇಜ್ ಅಂತ ಬಂದಾಗ ಆಲ್ಮೋಸ್ಟ್ 50% ಮ್ಯಾಚ್ ಕೊಹ್ಲಿ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಆರ್ಸಿಬಿ ಗೆದ್ದಿದೆ. ಆದರೆ ಫೈನಲಿ ನಾವು ಈ ಫೈನಲ್ ಅಂತ ಬಂದಾಗ, ನಾಕ್ಔಟ್ ಸ್ಟೇಜ್ ಅಂತ ಬಂದಾಗ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು ಕಡಿಮೆ ಇದೆ. ಸೊ ಆ ಕಾರಣಕ್ಕೆ ರಜತ್ ಪಟಿದಾರ್ ಅವರ ಏಜ್ ಬಂದು 31 ವರ್ಷ. ಏನು ತುಂಬಾ ಯಂಗ್ಸ್ಟರಿಗೆ ಕೊಟ್ಟಿದ್ದಾರೆ, ಋತುರಾಜ್ ಗಾಯಕ್ವಾಡ್ಗೆ CSK ಕೊಟ್ಟ ಹಾಗೆ ಅಂತಲ್ಲ. ಎಲ್ಲಿ ಕೊಟ್ಟಿರೋದು 31 ವರ್ಷದ ರಜತ್ ಪಟಿದಾರ್, ಮಧ್ಯಪ್ರದೇಶದ ಆಟಗಾರ. ಯಾಕೆ ರಜತ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ತುಂಬಾ ಕೂಲ್ ಆಗಿರುವಂತಹ ಕ್ಯಾಪ್ಟನ್ ಆಂಡಿ ಫ್ಲಾರ್ ಹಾಗೇನೆ ಮೋ ಬಬ್ಯಾಟ್ ಇಬ್ಬರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಂತಹ ವಿಚಾರ ಏನು ಅಂತಂದ್ರೆ, ನಮಗೆ ಒಬ್ಬ ಕೂಲ್ ಅಂಡ್ ಕಂಪೋಸ್ಡ್ ಆಗಿರುವಂತಹ ಕ್ಯಾಪ್ಟನ್ ಬೇಕಾಗಿತ್ತು. ಸೊ ಆ ಕಾರಣಕ್ಕೆ ನಾವು ರಜತ್ ಪಟಿದಾರ್ ಅವ್ರನ್ನ ಆಯ್ಕೆ ಮಾಡಿದೀವಿ. ಜೊತೆಗೆ ತಂಡದಲ್ಲಿರುವಂತಹ ಸೀನಿಯರ್ಸ್ ವಿರಾಟ್ ಕೊಹ್ಲಿ ಅವರಿಂದ ಹಿಡಿದು ಎಲ್ಲರ ಜೊತೆಗೆ ಒಂದು ಒಳ್ಳೆ ರ್ಯಾಪೋ ಇದೆ. ಸೊ ಆ ಕಾರಣಕ್ಕೆ ಇದರ ಜೊತೆಗೆ ದೇಸಿ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ನಡೆದಂತಹ ಸ್ಮ್ಯಾಟ್ ಸೀರೀಸ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ 16 ಮ್ಯಾಚಲ್ಲೂ ಒಟ್ಟು ಅವರ ಒಂದು ಕ್ಯಾಪ್ಟನ್ಸಿ ರೆಕಾರ್ಡ್ ಅನ್ನು ನೋಡಿದ್ರೆ 16ಕ್ಕೆ 14 ಮ್ಯಾಚ್ ಅನ್ನ ಗೆದ್ದಿರೋದು. ಫೈನಲ್ಗೆ ತಂದ್ರು, ಫೈನಲ್ ಕೂಡ ಏಕಾಂಗಿಯಾಗಿ ನಿಂತು ಆಡಿದ್ರು. ಅವ್ರು ಕಪ್ ಗೆಲ್ಲಬೇಕಾಗಿತ್ತು, ಬಟ್ ಕೊನೆ ಹಂತದಲ್ಲಿ ಮಧ್ಯಪ್ರದೇಶ್ ಸೋಲ್ತು. ಸೊ ಹಾಗಾಗಿ ರಜತ್ ಪಟಿದಾರ್ ಯಾಕೆ ಬೆಸ್ಟ್ ಆಯ್ಕೆ ಅಂತಂದ್ರೆ, ಒಂದು ಅವರ ಲಾಯಲ್ಟಿ, ಕಳೆದ ಸೀಸನ್ನಲ್ಲಿ ಅವರು ಆಡಿದಂಥ ರೀತಿ ಕ್ಯಾಮಿಯೋಗಳನ್ನು ಆಡಿದ್ರು, ಉತ್ತಮವಾಗಿ ಪರ್ಫಾರ್ಮೆನ್ಸ್ ಬಂತು. ಜೊತೆಗೆ ಆರ್ಸಿಬಿ ಫ್ಯಾನ್ಸ್, ಪರ್ಸನಲಿ ನಾನು ಕೂಡ ಆರ್ಸಿಬಿಯನ್ನು ಇಷ್ಟಪಡುವಂಥವ್ರು ಆಗಿರೋದ್ರಿಂದ ಕೊಹ್ಲಿ ಬಿಟ್ರೆ ನೀವು ಯಾರಿಗೆ ಕ್ಯಾಪ್ಟನ್ಶಿಪ್ ಕೊಡ್ತೀರಾ ಅಂತಂದ್ರೆ ನಾನು ಹೇಳೋದು ಕೂಡ ರಜತ್ ಪಟಿದಾರ್. ಹಾಗೆ ನಮ್ಮ ಎಲ್ಲ ಆರ್ಸಿಬಿ ಫ್ಯಾನ್ಸ್ ಕೂಡ 90% ಮೇ ಬಿ ಕೆಲವರಿಗೆ ಬೇಡ ಭುವನೇಶ್ವರ್ ಕೊಡಬೇಕಾಗಿತ್ತು, ಸೀನಿಯರ್ ಇದ್ರು ಅಂತ ಹೇಳ್ಬೋದು. ಬಟ್ ರಜತ್ ಪಟಿದಾರ್ಗೆ ಆ ಒಂದು ಫೇಸ್ ವ್ಯಾಲ್ಯೂ ಇದೆ. ಆರ್ಸಿಬಿ ಅಂದ್ರೇನೆ ಒಂದು ಬ್ರ್ಯಾಂಡ್. ಆರ್ಸಿಬಿ ಅಂತ ಟೀಮ್ಗೆ ನೀವೊಬ್ಬ ಲೀಡರ್ನ ಅಥವಾ ಒಬ್ಬ ಕ್ಯಾಪ್ಟನ್ ಅನ್ನ ಆಯ್ಕೆ ಮಾಡ್ತೀರಾ ಅಂತಂದ್ರೆ ಆ ಫೇಸ್ ವ್ಯಾಲ್ಯೂ ಇರಬೇಕು, ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು. ಸೊ ಕೊಹ್ಲಿ ಬಿಟ್ರೆ ನಿಮ್ಗಿರುವಂತಹ ಬೆಸ್ಟ್ ಆಪ್ಷನ್ ಒಂದು ಬ್ರ್ಯಾಂಡ್ನ ಬೆಳೆಸುವಂತ ವಿಚಾರದಲ್ಲಿ, ಫ್ಯಾನ್ ಬೇಸ್ ಇರುವಂತಹ ವಿಚಾರದಲ್ಲಿ ಅದು ರಜತ್ ಪಟಿದಾರ್. ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಲ್ಲೂ ಕೂಡ ರಜತ್ ಪಟಿದಾರ್ ನಿಮಗೆ 10ಕ್ಕೆ 9 ಅಂಕಗಳನ್ನು ಈಸಿಯಾಗಿ ತಗೊಳ್ತಾರೆ. ಜೊತೆಗೆ ಬ್ಯಾಟಿಂಗ್ ಅಂತ ಬಂದಾಗ ನಿಮಗೆ ಗೊತ್ತಿದೆ ರಜತ್ ಪಟಿದಾರ್ ಎಬಿಲಿಟಿ ಏನು ಅಂತ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿದಾಗ ಆರ್ಸಿಬಿಗೆ ಇದ್ದಂಥ ಬೆಸ್ಟ್ ಆಪ್ಷನ್ ರಜತ್ ಪಟಿದಾರ್. ಸೊ ಹಾಗಾಗಿ ರಜತ್ ಪಟಿದಾರ್ ಅನೌನ್ಸ್ಮೆಂಟ್ ಆಗಿದೆ. ಕಾದ್ ನೋಡೋಣ. ಕೊಹ್ಲಿ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಡುಪ್ಲೆಸಿ ಕೂಡ ಆಲ್ ದ ಬೆಸ್ಟ್, ನಿಮಗೆ ಅಬಿಲಿಟಿ ಇದೆ, ನೀವು ಅದನ್ನು ಮಾಡಿ ತೋರಿಸ್ತೀರಾ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ. ಹೊಸ ಅಧ್ಯಾಯ ಆರಂಭ ಆಗಿದೆ. ಹೊಸ ಕ್ಯಾಪ್ಟನ್ ಸೊ ಹೇಗೆ ಲೀಡ್ ಮಾಡ್ತಾರೆ, ಈ ಸಲ ಆದ್ರೂ ಕಪ್ ಬರುತ್ತಾ, ನೀವು ಕಮೆಂಟ್ ಮಾಡಿ ಹೇಳಿ. ಒಂದು ಒಳ್ಳೆ ಆಯ್ಕೆನ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.